ಇದು ನನ್ನ 4ನೇ ವ್ಲಾಗ್. ಬೀದರಿಂದ ವಾಪಸ್ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಳಗ್ಗೆನೇ ಹೊರಟ್ವಿ. ಇದು ಮತ್ತೆ ನಮ್ಮ ತೋಟನ ನೋಡಿಕೊಂಡು ಹಾಗೆ ಹೋಗ್ತಿದ್ರೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಅಷ್ಟು ಚೆನ್ನಾಗಿ 15 ದಿನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ ನಾನು ನಮ್ಮೂರಲ್ಲಿ. ಅಲ್ಲಿಂದ ನಾವು ಹೊರಟಿದ್ದೀವಿ. ಈಗ ಮೊಳಕೆ ಬರೋವ್ರಿಗಾದರೂ ಇರೋಣ ಅಂತ ಅಂದ್ಕೊಂಡ್ವಿ. ಆದರೆ ಏನು ಮಾಡೋದು, ಮತ್ತು ರಜೆ ಸಿಗಲಿಲ್ಲ. ಬೆಂಗಳೂರು ಲೈಫ್ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ. ಹಾಗಾಗಿ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ನಾವು ಸೀದಾ ತೀರ್ಥಕ್ಷೇತ್ರಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಮೊದಲನೇ ನಾವು ಹೋಗಿದ್ದು ನರಸಿಂಹ ಝರ್ನೆ. ಇದು ಬೀದರಲ್ಲಿ ತುಂಬ ಫೇಮಸ್ಸು, ತುಂಬ ಪುಣ್ಯಕ್ಷೇತ್ರ. ನೀವು ಯಾರೂ ಇಲ್ಲಿ ಇದುವರೆಗೂ ಒಂದ್ಸರಿ ಹೋಗಿಲ್ಲ ಅಂದರೆ ಬೀದರ್ಗೆ ಹೋಗ್ತಾ ಇರೋ ರೂಟಲ್ಲಿದ್ದರೆ ನೀವು ದಯವಿಟ್ಟು ಹೋಗಿ. ತುಂಬ ಚೆನ್ನಾಗಿರೋ ಪುಣ್ಯಕ್ಷೇತ್ರ ಇದು ನೀರಲ್ಲೇ ಹೋಗಬೇಕು. ಸ್ವಾಮಿ ಬೆನ್ನು ಕಾಣಿದೆ. ಬೆನ್ನಿಂದ ಮುಂದಕ್ಕೆ ಹೋಗ್ತಾ ಮತ್ತು ಹಿಂದೆ ತಿರುಗಿ ಮುಖ ಮಾತ್ರ ಚಿಕ್ಕದಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲಿರೋ ಎಲ್ಲರೂ ಈ ಬದಿ ಆಮಿಸಿ ದರ್ಶನನ ಪಡಿತಾರೆ. ನೀವು ಅಕಸ್ಮಾತ್ ಬಂದರೆ ದಯವಿಟ್ಟು ನಮ್ಮೂರಿಗೆ ಬಂದು ಇಲ್ಲಿ ಸ್ವಾಮಿಯವರ ದರ್ಶನ ಮಾಡಿ. ಇದು ಹೀಗೆ ಹೋಗಬೇಕು, ನೀರಲ್ಲೇ ಹೋಗಬೇಕು ಮತ್ತು ಅದೇ ನೀರಲ್ಲೇ ಬರಬೇಕು. ನೀವು ನೋಡ್ತಿದ್ದೀರಲ್ವ, ಹೋಗೋ ದಾರಿ ಬರೋ ದಾರಿ ಎರಡೂ ಒಂದೇ ಇರೋದು. ತುಂಬ ಚೆನ್ನಾಗಿ ಇದೆ. ಕತ್ತೋರ್ಗೂ ಬರುತ್ತೆ, ಕೆಲವ್ರಿಗೆ ತುಂಬ ಹೆದರ್ತಾರೆ ಹೋಗಬೇಕಾದ್ರೆ. ನಮ್ಮಮ್ಮ ಅಂತೂ ಸ್ವಲ್ಪ ಹೆದರ್ತಾಯಿದ್ರು, ಯಾಕಂದರೆ ತುಂಬ ವರ್ಷದ ನಂತರ ನಾವು ಇಳಿತಾ ಇದ್ವಿ. ನೀರು ತುಂಬ ತಣ್ಣಗಿತ್ತು ಅವ್ರಿಗೆ. ಹಾಗಾಗಿ ತುಂಬ ಖುಷಿಯಿಂದ ನಾವು ನರಸಿಂಹ ಝರ್ನೆಗೆ ನೋಡಿ ಕತ್ತೋರ್ಗೂ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ. ಬಟ್ ನೀರು ನೋಡೋದಕ್ಕೆ ಆಗಿದೆ, ಆದರೆ ಒಂದು ಚೂರು ಸ್ಮೆಲ್ ಇರಲ್ಲ, ಏನೂ ಇರಲ್ಲ. ಹೊಸದಾಗಿ ಹೋಗೋರಿಗೆ ಸ್ವಲ್ಪ ಹಾಗನ್ಸುತ್ತೆ, ಬಟ್ ಒಂದು ಚೂರು ಸ್ಮೆಲ್ ಇರಲ್ಲ. ನೀರು ನಾವು ಆರಾಮಾಗಿ ನಮ್ಮ ಬಾಯೊಳಗಡೆ ಹೋದ್ರೂ ನಿಮಗೇನು ಅನಿಸಲ್ಲ. ಅಷ್ಟು ತಿಳಿ ನೀರು, ಅಷ್ಟು ಚೆನ್ನಾಗಿದೆ ನೀರು. ಆದರೆ ಅಮ್ಮ ನೋಡಿ ಅಮ್ಮ ಹೀಗೆ ಗೋವಿಂದ 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 ಅಂದ್ಕೊಂಡೆ ನಮ್ಮ ಯಾತ್ರೆನ ನಾವು ಮುಂದುವರ್ಸಿದ್ವಿ. ತುಂಬ ಚೆನ್ನಾಗಿದೆ. ತುಂಬ ಒಳಗಡೆ ಗುಡ್ಡ, ಮುಂಚೆ ಬಾವಲಿ ಜಿರಳೆಗಳು ತುಂಬ ಇತ್ತು. ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೆ ಈಗ ಆ ಥರ ಇಲ್ಲ. ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಒಳಗಡೆ ಆಕ್ಸಿಜನ್ ತುಂಬ ಕಮ್ಮಿ ಇರೋದ್ರಿಂದ ಮೇಲ್ಗಡೆ ಕಾಣಿಸ್ತಿರೋ ಪೈಪ್ ಇದೆಯಲ್ಲ, ಅದರಿಂದ ಆಕ್ಸಿಜನ್ ಅವಾಗವಾಗ ಬಿಡ್ತಾನೇ ಇರ್ತಾರೆ. ಹಾಗಾಗಿ ತುಂಬ ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು 12 ವರ್ಷದ ಹಿಂದೆ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಾದಮೇಲೆ ಸಣ್ಣದಾಗಿ ನನಗೆ ಅಷ್ಟು ಕ್ಲಿಪ್ ಮಾಡೋಕ್ಕಾಗಲಿಲ್ಲ, ಆದರೆ ಸಣ್ಣದಾಗಿ ನಿಮಗೂ ದೈವ ದರ್ಶನ ಆಗಲಿ ಅಂತ ಸಣ್ಣ ಕ್ಲಿಪ್ ತೊಗೊಂಡೆ. ಅಲ್ಲಿ ಅಲೋ ಇಲ್ಲ. ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ, ನನ್ನ ತಮ್ಮಂದಿರಿಬ್ರು. ಆಮೇಲೆ ಎಲ್ಲರೂ ಇಲ್ಲಿಂದ ಹೊರಡೋಕ್ಕೆ ರೆಡಿ ಆದ್ವಿ. ಇಲ್ಲಿಂದ ನನ್ನ ತಮ್ಮನ ಕಾಲೇಜು ಹತ್ರನೇ ಬಾಲಾಜಿದು. ಅವನ ಕಾಲೇಜ್ ಹತ್ರ ಬಿಟ್ಟು ನಾವು ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ. ಅವ್ನ ಕಾಲೇಜ್ ನೋಡಿದ್ದು ನಮಗೂ ಅಷ್ಟೇ ಖುಷಿ ಆಯಿತು. ಅವನನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಿದ್ದು ಕಲಬುರ್ಗಿ ಹತ್ರ ಬಂದ್ವಿ. ನಾವು ಹೇಗಿದ್ರು ಬೆಂಗಳೂರಿಯನ್ಸ್ ಅಲ್ವೇನ್ರಿ. ಕಾಫಿ ಇಲ್ಲ ಅಂದರೆ, ತಿಂಡಿ ಇಲ್ಲಾಂದ್ರೂ ಪರವಾಗಿಲ್ಲ, ಊಟ ಇಲ್ಲಾಂದ್ರೂ ಪರವಾಗಿಲ್ಲ, ಆದರೆ ಕಾಫಿ ಅಂತೂ ಬೇಕೇ ಬೇಕು. ಅದಿಲ್ಲಾಂದರೆ ಗಾಡಿ ಎಲ್ಲಿ ಮುಂದಕ್ಕೆ ಹೋಗುತ್ತೆ ಅಲ್ವಾ. ಹಾಗಾಗಿ ಕಾಫಿ ಕುಡಿದು ಅಲ್ಲಿಂದ ಮುಂದಿನ ಕ್ಷೇತ್ರ ನಾವು ಬಂದಿದ್ದು ಗುರುಗಳ ಕ್ಷೇತ್ರ, ದತ್ತಾತ್ರೇಯ ಕ್ಷೇತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದೇ ಮೊದಲನೇ ಸರಿ ಇಲ್ಲಿಗೆ ಬಂದಿರೋದು. ತುಂಬ ಚೆನ್ನಾಗಿತ್ತು. ಗುರುಗಳದ್ದು ದರ್ಶನ ಆಯಿತು. ಆದರೆ ಇಲ್ಲಿ ಕೂಡ ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ತೊಗೊಂಡೋಕ್ಕೆ ನಮಗೆ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ಆಚೆ ಕಡೆ ಇರೋ ವಿಗ್ರಹಗಳನ್ನ, ಆಚೆ ಕಡೆ ದೇವಸ್ಥಾನದಷ್ಟೇ ನಾನು ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ತುಂಬ ಚೆನ್ನಾಗಿದೆ. ಭಾಳ ಹಳೆಯ ದೇವಸ್ಥಾನ ಇದು. ಇಲ್ಲಿನ ಮರಕ್ಕೂ ಒಂದು ಕತೆ ಇದೆ. ಇಲ್ಲಿ ಹತ್ರದಲ್ಲೇ ನದಿ ಸಹ ಇದೆ. ನಾವು ಅಲ್ಲಿ ಹೋಗಿ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿನ ಕ್ಲಿಪ್ ನಾನು ತೊಗೊಳಕ್ಕಾಗಿಲ್ಲ, ಯಾಕಂದರೆ ನೀರು ಹತ್ರ ಹೋಗೋದ್ರಿಂದ ಫೋನ್ ತೊಗೊಂಡು ಹೋಗೋದು ನಾವು ಮರೆತ್ವಿ. ಇದು ತುಂಬ ಪುರಾತನದ ಮರ. ಇದು ದೇವಸ್ಥಾನದ ಒಳಗಡೆನೇ ಇದೆ. ನಾವು ಸ್ವಾಮಿಯವರ ದರ್ಶನ ಮಾಡಿಕೊಂಡು ಚೆನ್ನಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ಈ ಕಡೆ ಬಂದರೆ ದಯವಿಟ್ಟು ಈ ಬದಿ ಆಮಿಸಿ. ನಮ್ಮ ತಂದೆಯವರು ನಿತ್ಯವೂ ಬರ್ತಾ ಇರ್ತಾರೆ ಇಲ್ಲಿ ಪಾರಾಯಣ ಪಠನೆ ಮಾಡೋದಕ್ಕೆ. ಇಲ್ಲಿ ಒಂದು ನದಿ ದಡದಲ್ಲೇ ಯಾರಾದರೂ
ಗುರುಗಳ ಪಠನೆ ಮಾಡಬೇಕು, ಅದು ದತ್ತಾತ್ರೇಯ ಪುಸ್ತಕ ಓದಬೇಕು, ಏನೇ ಮಾಡಬೇಕಾದ್ರೂ ಅಲ್ಲಿ ಕುತ್ಕೊಂಡು ಓದೋದಕ್ಕೆ ಅಂತಲೇ ಒಂದು ಜಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಡೆ ಬಂದರೆ ದಯವಿಟ್ಟು ನೀವು ಸಹ ಬಂದು ದರ್ಶನ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿಂದ ನಾವು ಹೊರಟ್ವಿ. ನಾವು ಬೀದರವ್ರು ಅಂದರೆ ಕಳ್ಳೆಪುರಿ ತಿಂದಿಲ್ಲ ಅಂದರೆ ಹೇಗ್ರಿ. ಹಾಗಾಗಿ ಮಧ್ಯಾಹ್ನ ಇನ್ನೂ ಆಗಿರಲಿಲ್ಲ, ಮಧ್ಯಾಹ್ನ ಆಗ್ತಿದ್ದಂಗೆ ನಾವು ಹೊರಟಿದ್ದೀವಿ ಕಳ್ಳೆಪುರಿ ತಿನ್ಕೊತ. ಮಜಾ ಮಾಡ್ತಾ ಹೊರಡ್ತಿದ್ರೆ ನೋಡಿ, ರೋಡಲ್ಲಿ ದೇಸಿ ಕುದುರೆ ಕಂಡ್ರೆ ಏನು ಸ್ಮಾರ್ಟು, ಎಷ್ಟು ಫಾಸ್ಟಾಗಿ ಓಡ್ತು ಅಂದರೆ ಯಾರು ಏನೂ ಕಟ್ಟಾಕಿಲ್ಲ, ಆರಾಮಾಗಿ ತನ್ನಕ್ಕೆ ತಾನು ಓಡಾಡ್ಕೊತ ಇಷ್ಟು ಒಲವಿಂದ ಇರೋ ಕುದುರೆನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಹಾಗಾಗಿ ತುಂಬ ಖುಷಿಯಾಯಿತು. ಅಲ್ಲಿಂದ ಬರ್ತಾರೆ ನಮಗಿದು ಗೋಪುರ ತುಂಬ ದೂರದಿಂದ ಕಾಣಿಸ್ತು. ಆ ಗೋಪುರನ ನೋಡಿಕೊಂಡು ನಾವು ಒಳಗಡೆ ಏನಿದೆ ಅಂತ ನೋಡೋಣ ಅಂತ ಬಂದ್ವಿ. ಇದು ತುಂಬ ಆಶ್ಚರ್ಯ ಆಗುತ್ತೆ ನಿಮಗೆ. ಈ ದೇವಸ್ಥಾನ 1000 ವರ್ಷ ಹಿಂದಿನ ದೇವಸ್ಥಾನ. ಇದು ರಾಮರ ದೇವಸ್ಥಾನ ಅಂತ ಹೇಳಿದ್ರು ನಮಗೆ. ಸರಿ ನೋಡೋಣ ಅಂತ ನಾವು ಹೋಗಿದ್ದ ದಾರಿ ತುಂಬ ಬರೀ ಕಲ್ಲು ಮುಳ್ಳು, ಆಮೇಲೆ ತುಂಬ ಗಲೀಜು ಮಾಡಿದ್ದಾರೆ ಇಲ್ಲಿನ ಜನ. ಎಲ್ಲಿದ್ದರೂ ಅಲ್ಲಲ್ಲೇ ಗಲೀಜು ಮಾಡಿದ್ದಾರೆ. ಭಾಳ ನನಗೆ ಬೇಜಾರಾಯಿತು. ಇಷ್ಟು ಪುರಾತನ ದೇವಸ್ಥಾನ ಈ ರೀತಿ ಪಾಳು ಬಿದ್ದಿದೆ. ಅಟ್ಲೀಸ್ಟ್ ಅದನ್ನು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು ಅದು ಅನ್ನೋದು ನಮ್ಮ ಜನಕ್ಕೆ ನಮಗೆ ಬರಬೇಕು ಅಂತ ನನಗೆ ಅನಿಸ್ತು. ಎಲ್ಲಂದರೆ ಅಲ್ಲಿ ಗಲೀಜು ಮಾಡಿದ್ದಾರೆ. ಎಷ್ಟು ಹಳೆ ದೇವಸ್ಥಾನ ನೋಡಿ, ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಇದೆ. ಇಷ್ಟು ಒಳ್ಳೆ ದೇವಸ್ಥಾನಗಳು ನಮ್ಮ ಊರಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಇದೆ ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಆದರೆ ಅಂಥ ಒಳ್ಳೆ ದೇವಸ್ಥಾನಗಳನ್ನ ಈ ಥರ ಹಾಳು ಮಾಡಿ ಗಲೀಜು ಮಾಡಿಟ್ಟು ಕೆಲವರು ನೋಡಿ, ಅಲ್ಲಿ ಇನ್ನೊಬ್ರು ಯಾರೋ ಹಾಗೆ ಮಲ್ಕೊಂಡಿದ್ರು. ಇಲ್ಲಿ ತುಂಬ ಕುಡಿಯೋದು, ಪಾನ್ ಪರಾಗ್ ಸಿಗೋದು ಎಲ್ಲ ಮಾಡಿ ಹಾಗೆ ಮಲ್ಕೊಂಡಿರ್ತಾರೆ. ಇದು ನಮಗೆ ತುಂಬ ಬೇಜಾರಾಗುವಂಥ ವಿಷಯ. ನೋಡಿ ಎಷ್ಟು ಹಳೆ ದೇವಸ್ಥಾನ ಇದು. ಸುತ್ತಲೂ ನೀರಿದೆ ಕಣ್ರಿ. ಆ ನೀರಿನ ಮಧ್ಯದಲ್ಲಿ ಗರ್ಭಗುಡಿ ಇದೆ. ಎಂಥ ಒಂದು ದೇವಸ್ಥಾನ. ಈಗ ಇಷ್ಟು ಹಾಳಾಗಿ ಇಷ್ಟು ಚೆನ್ನಾಗಿದೆ. ಅದು ಚೆನ್ನಾಗಿದ್ದಿದ್ದ ಕಾಲದಲ್ಲಿ, ಅದು ಪೂಜೆ ಆಗ್ತಿದ್ದಿದ್ದ ಕಾಲದಲ್ಲಿ ಇನ್ಯಾವ ಥರ ಇತ್ತು ಈ ದೇವಸ್ಥಾನ ಅಂತ ನೋಡಬೇಕು ಅಂತ ಊಹೆನೇ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀರು ಕಡೆ ಉಪಯೋಗಿಸ್ಬೋದಿತ್ತು. ಅದರಲ್ಲಿ ಎಲ್ಲ ರೀತಿಯಾದ ಗಲೀಜುಗಳನ್ನ ಹಾಕಿ, ಪ್ಲಾಸ್ಟಿಕ್ಗಳನ್ನ ತುಂಬಿಸಿ ಭಾಳ ಗಲೀಜು ಮಾಡಿಟ್ಟಿದ್ದಾರೆ. ಇದು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಯಾವ ಊರು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಒಂದು ದಾರಿ ಇದೆ. ಈ ದಾರಿಯಿಂದ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ದೇವಸ್ಥಾನ, ಸುತ್ತಲೂ ಕೋಟೆ ಥರ ದೇವಸ್ಥಾನ ಕಟ್ಟಿದ್ದಾರೆ. 2 ಬಾಗಿಲಿದೆ. ಈ ಕಡೆ ಒಂದು ದಾರಿ, ಈ ಕಡೆ ಒಂದು ದಾರಿ ಇದೆ. ಇದು ನೋಡಿ, ಇದು ಗರ್ಭಗುಡಿ ಮಧ್ಯದಲ್ಲಿ ಓಂ ಅಂತ ಬರೆದಿದ್ದಾರೆ. ತುಂಬ ಒಳಕ್ಕಿದೆ ಅದು. ಅಲ್ಲಿಂದ ಹೀಗೆ ಕೆಳಗಡೆ ಬರ್ತಾ 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 ಇಲ್ಲಿ ಶಿವಲಿಂಗನ ಇಟ್ಟಿದ್ದಾರೆ. ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಗರ್ಭಗುಡಿ, ಮೇಲ್ಗಡೆ ಗೋಪುರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸುಮಾರು 1000 ವರ್ಷದ ಹಿಂದಿಂದು ಅಂದರೆ ಆವಾಗಿನ ಕಲೆ ನಾವು ಮೆಚ್ಕೊಳ್ಳೇಬೇಕು. ಈಗಲೂ ಈ ಊರಿನವ್ರು ಯಾರೋ ಒಬ್ಬರು ಹೆಂಗಸರು ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಆದರೆ ಆ ಪೂಜೆ ಮಾಡೋ ಜಾಗದಿಂದ ಆಚೆ ಬಂದರೆ ನೀವು ಕೇಳಬೇಡಿ. ಇಲ್ಲಿ ನೋಡ್ರಿ, ಬರೀ ಕಸಗನೆ, ಸಿಗರೆಟ್ ಸೇದು, ಪಾನ್ ಪಗರಾಗಿ ನೋಡಿ ಎಲ್ಲ ಕಡೆ ಹಂಗೆ ಉಳಿಟ್ಟಿದ್ದಾರೆ. ಅಲ್ಲಿ ಗರ್ಭಗುಡಿಯಿಂದ ಆಚೆನೇ ಈ ಥರದ್ದೆಲ್ಲ ಮಾಡಿಟ್ಟಿದ್ದಾರೆ. ಭಾಳ ಇದು ಬೇಜಾರಾಗುವಂಥ ವಿಷಯ. ನಮ್ಮಲ್ಲಿ ಈ ಥರ ಇದೆ ಅನ್ನೋದು. ಎಂಟ್ರೆನ್ಸ್ ಒಂದು ಉತ್ತರಕ್ಕೆ ಒಂದು ಪೂರ್ವಕ್ಕೆ ಮಾಡಿದ್ದಾರೆ. ನಮ್ಮ ತಾಯಿಯವ್ರು ಹೇಳ್ದಾಗೆ ಒಂದು ಉತ್ತರಕ್ಕೆ ಒಂದು ಪೂರ್ವಕ್ಕೆ ಮಾಡಿರೋಂಥ ದಾರಿ ಇದು. ಎಷ್ಟು ಚೆನ್ನಾಗಿದೆ ಅಂದರೆ, ಈಗಲೂ ಈ ಕಲ್ಗಳು ನೋಡಿ, ಸಿಮೆಂಟ್ ಇಲ್ದಿರ ಏನೂ ಇಲ್ದಿರ ಎಷ್ಟು ಚೆನ್ನಾಗಿ ಇದ್ರು ಒಂದ್ರ ಮೇಲೆ ಒಂದು. ಇವಾಗಲೂ ಕೂತಿದೆ, ಇವಾಗಲೂ ಚೆನ್ನಾಗಿದೆ. ಡೆವಲಪ್ ಮಾಡೋ ಹೋಗಿದ್ದಿದ್ರೆ ಇದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದಿತ್ತು. ಆ ಊರಿಗೂ ಇನ್ನೂ ಹೆಸರು ಬಂದಿರೋದು ಈ ದೇವಸ್ಥಾನದಿಂದ. ತುಂಬ ಚೆನ್ನಾಗಿದೆ. ಇವಾಗ ನೀವು ನೋಡ್ತಿರೋ ದಾರಿ ಏನಿದೆ, ಅಲ್ಲಿ ನಾವು ಹೋಗಿದ್ವಿ. ಆ ದೇವಸ್ಥಾನ ಹೊರಗಡೆ ಅಲ್ದಿರ ಒಳಗಡೆ ಸಹ ತುಂಬ ಗಲೀಜು ಮಾಡಿದ್ದಾರೆ. ಅಲ್ಲೇ ಹೋಗಿ ಟಾಯ್ಲೆಟ್ ಮಾಡಿದ್ದಾರೆ. ಉದ್ದಕ್ಕೂ ಇದೆ. ಎಷ್ಟು ಬೇಜಾರಾಗುತ್ತೆ ಅಂದರೆ, ಇದು ನೋಡಿ, ಗೋಪುರ ಹಿಂದ್ಗಡೆ ಮೇಲ್ಗಡೆ, ನಾನು ಒಳಗಡೆಯಿಂದ ತೋರಿಸ್ತಿದ್ದು ಹೊರಗಡೆಯಿಂದ ಇರೋದು. ತುಂಬ ಚೆನ್ನಾಗಿದೆ. ಎಲ್ಲ ಹಾಗೆ ಮಾಡಿದ್ದಾರೆ. ನಮ್ಗಲ್ಲಿ ಹೋಗೋಕ್ಕೆ, ಆ ವಿಡಿಯೋ ಮಾಡೋದಕ್ಕೆ ನನಗೆ ಬೇಜಾರಾಗೋಯಿತು. ಹಾಗಾಗಿ ನಾನು ಅದರ ಕ್ಲಿಪ್ ತೆಗಿಲಿಲ್ಲ. ನೋಡಿ, ನೀರು ಎಷ್ಟು ಚೆನ್ನಾಗಿರೋದು, ನೀರನ್ನೆಲ್ಲ ಗಲೀಜು ಮಾಡಿದ್ದಾರೆ. ಇದು ಬ್ರಿಡ್ಜ್ ಕೆಳಗಡೆ ಒಂದು ಬ್ರಿಡ್ಜ್ ಥರ ಇದೆ.
ಅದು ಆವಾಗಿನ ಕಾಲಕ್ಕೆ ಏನಕ್ಕೆ ಆ ಥರ ಇಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದು. ಏನಕ್ಕೆ ಇಟ್ಟಿದ್ರು, ಹೇಗಿಟ್ಟಿದ್ರು, ಅದ್ರ ಉಪಯೋಗ ಏನಿತ್ತು ಅನ್ನೋದು ನನಗೆ ಗೊತ್ತಾಗಿಲ್ಲ. ಆದರೆ ತುಂಬ ಚೆನ್ನಾಗಿದೆ. ಆ ಬ್ರಿಡ್ಜ್ ಕೆಳಗಡೆ ಒಂದು ಗೋಪುರ ಥರ ರೂಮ್ಸ್ ಥರ ಮಾಡಿದ್ದಾರೆ. ಇದು ನಾ ಆವಾಗಲೇ ನಿಮಗೆ ಇದು ಯಾವ ಪ್ಲೇಸ್ ಹೇಳ್ತೀನಿ ಅಂದೆ. ಇದು ಯಡ್ರಾಮಿ ತಾಲೂಕಾ, ಗುಲ್ಬರ್ಗ ಡಿಸ್ಟ್ರಿಕ್ಕು. ಇದು ನೀವು ಯಾರಾದರೂ ಇಲ್ಲಿ ಹೋದರೆ ಖಂಡಿತ ಆ ದೇವಸ್ಥಾನ ನೋಡಿ. ಅಲ್ಲಿಂದ ನಾವು ರಾತ್ರಿಯೇ ಇಲ್ಲಿ ತಿಂತಿಣಿ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಮೌನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಾವು ರಾತ್ರಿಯೇ ಬಂದ್ವಿ. ಇಲ್ಲೇ ಉಳ್ಕೊಂಡು ಇದು ಬೆಳಗ್ಗಿನ ಜಾವನೇ ನಾವು ನದಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಜಾತ್ರೆ ಟೈಮಲ್ಲಂತೂ ಇಲ್ಲಿ ನಿಮಗೆ ನಿಂತುಕೊಳ್ಳೋಕೆ ಸಹ ನಿಮಗಿಲ್ಲಿ ಸ್ವಲ್ಪನೂ ಜಾಗ ಇರಲ್ಲ. ಅಂಥ ಒಂದು ಪುಣ್ಯಕ್ಷೇತ್ರ. ಅರ್ಧಕ್ಕರ್ಧ ಕರ್ನಾಟಕ ಇಲ್ಲಿಗೆ ಬಂದಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಇದೇ ಗರ್ಭಗುಡಿ. ಕೆಳಗಡೆ ಸ್ವಾಮಿಯವರ ಪಾದ ಮತ್ತು ಲಿಂಗ ಇದೆ. ನಾವು ಇದ್ರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿನ ಮೇಲೇ ಇದೇ ಗುರುಗಳ ಶಿಷ್ಯರಿದ್ದಾರೆ. ಅವರು ಮುಸಲ್ಮಾನರು. ಅವ್ರದ್ದು ಅಲ್ಲಿ ಮೇಲ್ಗಡೆ ಇದೆ. ಸ್ವಾಮಿ ಶಿಷ್ಯನ ಮೇಲೆ ಕೂರಿಸಿ ನಮ್ಮ ಪರಂಪರೆಯಂತೆ ಗುರುಗಳಾಗಿ ಅವ್ರ ಕೆಳಗಡೆ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದಿದ್ದೆ ಕಣ್ರಿ. ಈ ವ್ಯಕ್ತಿ ಏನು ಹರಕೆ ಹೊತ್ತಿದ್ರೋ ಗೊತ್ತಿಲ್ಲ ನಮಗೆ. ಅವ್ರು ಏನು ಹರಕೆ ಹೊತ್ತಿದ್ರೋ ಗೊತ್ತಿಲ್ಲ ನಮಗೆ. ಚಾವಟಿ ತೊಗೊಂಡು ಎಷ್ಟು ಜೋರಾಗಿ ಅವ್ರನ್ನವರು ಹೊಡ್ಕೊತಿದ್ರು ಅಂದರೆ ಇದು ದೈವ ಭಕ್ತಿ ನಂಬಿಕೆ ಎರಡೇ. ಅಷ್ಟು ಹೊಡ್ಕೊಂಡ್ರು ನಾವು ಒಂದು ಸಣ್ಣ ಗೀರ್ ಬಂದರೂ ನಮಗೆ ಚರ್ಮ ಊದ್ಕೊಡುತ್ತೆ, ರಕ್ತ ಬರೋಂಗಾಗುತ್ತೆ. ಇವರು ತುಂಬ ಜೋರಾಗಿ ಎಷ್ಟೊತ್ತಾದರೂ ಅವರು ಅದನ್ನು ಹೊಡ್ಕೊತಾನೆ ಇದ್ರು. ಇದೇನ್ರಿ ಅನ್ನೋದು. ಇದು ಮೂಢನಂಬಿಕೆ ಅಲ್ಲ, ಇದು ದೈವ ಭಕ್ತಿ ಒಂದೇ. ಅಷ್ಟು ಮಾಡಿದ್ರು ಅವ್ರ ಚರ್ಮದ ಮೇಲೆ ಒಂದು ಸಣ್ಣ ಗೆರೆ ಸಹ ನಮಗೆ ಕಾಣಿಸ್ಲಿಲ್ಲ. ಭಕ್ತಿಯಿಂದ ಸ್ವಾಮಿನ ಗುರುಗಳನ್ನ ಅವರು ಏನು ಬೇಡ್ಕೊಂಡಿದ್ರು ಅದಾಗಿದೆ ಅನಿಸುತ್ತೆ. ಹಾಗಾಗಿ ಅವರು ಈ ಸೇವೆನ ಸಲ್ಲಿಸಿ ಅವರು ಹೋದರು. ನಾವು ಗುರುಗಳ ದರ್ಶನ ಮಾಡಿಕೊಂಡು ಈ ಕ್ಷೇತ್ರದಿಂದ ನಮ್ಮ ಪಯಣನ ಮುಂದೆ ಸಾಗಿಸಿದ್ವಿ. ನೀವು ಈ ಕ್ಷೇತ್ರಕ್ಕೆ ಬಂದರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ಇಲ್ಲಿನ 1 ಕಿಲೋಮೀಟರ್, ಆ ಬ್ರಿಡ್ಜಿಂದ 1 ಕಿಲೋಮೀಟರ್ವರೆಗೂ ನಿಮ್ಗೆ ಯಾವುದೇ ರೀತಿಯಾದ ನೀರಿದೆ ಅನ್ನೋ ಶಬ್ದ ಸಹ ಬರಲ್ಲ. ಇದಕ್ಕೂ ಒಂದು ಕತೆ ಇದೆ. ಆ ಕಥೆನ ಮತ್ತೊಮ್ಮೆ ನಿಮಗೆ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನದಿ ಅಂದರೆ ನನಗೆ ಬರೋಕ್ಕೆ ಮನಸ್ಸಾಗಿಲ್ಲ. ಆದರೂ ಇದು ಮೇಲ್ಗಡೆಯಿಂದ ಗೋಪುರ, ಮುಸಲ್ಮಾನ ಗೋಪುರ, ದೇವಸ್ಥಾನಗಳ ಗೋಪುರ ಥರನೇ ಇದೆ. ಯಾಕಂದರೆ ಅವ್ರ ಶಿಷ್ಯ ಇಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲಿ ಮುಸಲ್ಮಾನ ಗೋಪುರ ಥರ ಕಾಣಿಸ್ತಿದ್ರು ಮುಸಲ್ಮಾನರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇದು ಸಂಪೂರ್ಣವಾಗಿ ಹಿಂದೂ ಪದ್ಧತಿಯಿಂದನೇ ಇಲ್ಲಿ ಪೂಜೆ ಸಹ ಎಲ್ಲ ನಡೀತಾ ಇದೆ. ಅಲ್ಲಿಂದ ಇದು ಆಬ್ವಿಯಸ್ಲಿ ನಮ್ಮ ಉತ್ತರ ಕರ್ನಾಟಕದ ನಾಷ್ಟ ತಿಂದ್ಕೊಂಡು ನಾವು ವಾಪಸ್ ಹೊರಟಿರೋದು. ಈ ಯಾತ್ರೆ ಕಂಪ್ಲೀಟಾಗಿ ನಾವು ಗುರುಗಳ ದರ್ಶನನೇ ಮಾಡ್ಕೊತ ಹೊರಟಿದ್ದೀವಿ. ಹಾಗಾಗಿ ಮತ್ತೆ ನೆಕ್ಸ್ಟ್ ಬರೋದು ಗುರುಗಳ ದರ್ಶನನೇ. ನಾನು ಮುಂಚಿನ ಒಂದ್ಸರಿ ಹೇಳಿದಾಗ ನಾವು ಬೆಂಗಳೂರಿನವ್ರು ಕಣ್ರಿ, ಕಾಫಿ ಇಲ್ಲ ಅಂದರೆ ಹೇಗಾಗುತ್ತೆ ಹೇಳಿ. ಆ ಕ್ಷೇತ್ರದ ಹತ್ರ ನಮಗೆ ತಿಂಡಿ ಕಾಫಿ ಏನು ಅಷ್ಟು ಚೆನ್ನಾಗಿ ಸಿಗಲಿಲ್ಲ. ಚೆನ್ನಾಗೈತೇನೋ ಕಾಫಿ? ಕಾಫಿ ಚೆನ್ನಾಗಿದೆ ಅಂತ ಕೇಳಿದ್ರೆ ಒಂದು ರಿಯಾಕ್ಷನ್ ನೋಡಿ ನಿಮ್ಗೆ ಗೊತ್ತಾಗಿರಬೇಕು. ಅಲ್ಲಿಂದ ನಾವು ಬಂದಿದ್ದು ಮಂತ್ರಾಲಯದ ಹತ್ರ. ಫಸ್ಟು ಹನುಮಂತರ ದರ್ಶನ ನಾವು ಮಾಡ್ಕೊಂಡ್ವಿ. ಪಂಚಮುಖಿ ಹನುಮಂತನ ದೇವಸ್ಥಾನ. ಇದು ನಮಗೆ ಇಂದು ಅಲಂಕಾರ ಇಲ್ಲದೆ ದರ್ಶನ ಸಿಕ್ತು. ನಮಗೆ ಅಲಂಕಾರ ಇಲ್ಲದ ದರ್ಶನ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನದೊಳಗಡೆ ಬಿಸಿ ಸುಡೋ ಬಿಸಿಲಲ್ಲಿ ಮಜ್ಜಿಗೆ ಕುಡಿದು ಹೊಟ್ಟೆನ ತಂಪು ಮಾಡ್ಕೊಂಡ್ವಿ. ಸಮಾಧಾನ ಆಯಿತು. ನಾವೆಲ್ಲ ಮಜ್ಜಿಗೆ ಕುಡಿತಿದ್ರೆ ಇವನೊಬ್ಬನೇ ಕಣ್ರಿ ಸೋಡಾ ಕುಡ್ತಿದ್ದು. ಸೋಡಾ ಪ್ರಿಯರು ಯಾರಿದ್ದೀರೋ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಬರ್ತಾ ಇದ್ದಂಗೆ ಇದು ಮೊದಲನೇ ಬಾರಿ ನಾನು ಮಂತ್ರಾಲಯಕ್ಕೆ ಬರ್ತಿದ್ದು. ತುಂಬ ಸಣ್ಣವಳಿದ್ದಾಗ ಬಂದಿದ್ದೆ. ನಾನು ಇಬ್ಬರು ತಮ್ಮಂದಿರು ಉರುಳು ಸೇವೆ ಮಾಡಿದ್ರು ಫಸ್ಟ್ ಟೈಮ್ ಬಂದಿರೋದ್ರಿಂದ. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ನಮಗೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ರಾಯರ ದರ್ಶನ ಮಾಡ್ಕೊಂಡ್ವಿ, ಉರುಳು ಸೇವೆ ಮುಗೀತು, ಎಲ್ಲ ಮುಗಿಸ್ಕೊಂಡ್ವಿ ಕಣ್ರಿ. ತುಂಬ ಸಮಾಧಾನ ಆಗೋಯಿತು. ಗುರುಗಳ ದರ್ಶನ ಎಲ್ಲ 3 ಗುರುಗಳ ದರ್ಶನ ಮಾಡಿಕೊಂಡು ಭಾಳ ಖುಷಿಯಾಯಿತು, ಭಾಳ ಸಮಾಧಾನ ಆಯಿತು. ಎಲ್ಲರೂ ಹೇಳ್ತಿರ್ತಾರೆ ಮಂತ್ರಾಲಯಕ್ಕೆ ಹೋಗಿ ಬಂದೆ ಅಂತ. ಫಸ್ಟ್ ಟೈಮ್ ನಾನು ಹೋಗಿ ಬಂದಿದ್ದು. ನಿಜವಾಗ್ಲೂ ಪುಣ್ಯಕ್ಷೇತ್ರ ಅಂದರೆ ಇದೆ ಕಣ್ರಿ.
ಇಲ್ಲಿಂದ ನಾವು ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದಂಗೆ ನೋಡ್ರಿ ಜಿಗಿ 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 ಅಂತ ಮಳೆ. ಈ ಮಳೆಯಲ್ಲಿ ವಾಪಸ್ ಮತ್ತೆ ನಮ್ಗೆ ಊರಿಗೆ ಹೋಗ್ಬಿಡೋಣ ಅನ್ನೋಷ್ಟು ನನಗೆ ಖುಷಿ ಆಯಿತು. ಅರೆ ಏನು ಮಾಡೋದು, ಇದನ್ನೆಲ್ಲ ನೋಡ್ತಿದ್ರೆ ವಾಪಸ್ ನಮ್ಮ ಊರಿಗೆ ಹೋಗೋಣ ಅಂತ ಭಾಳ ಆಸೆ ಆಗ್ತಿತ್ತು. ಬಟ್ ನಮ್ಮೂರು ಯಾವುದೇ ಇದು ಬೆಂಗಳೂರು ಆಗೋಗಿದೆ ಈಗ. ಹಾಗಾಗಿ ಬೆಂಗಳೂರಿಗೆ ರಿಟರ್ನು ಬರೋ ದಾರಿನಲ್ಲಿ ಪಾಕಶಾಲೆ ನೋಡು ಆಗಿದ್ದು ಖುಷಿ ಕೇಳಬೇಡಿ. ಉದ್ದಕ್ಕೂ ಬರೀ ನಾನ್ ವೆಜ್ ಹೋಟೆಲ್ಗಳೇ ಇತ್ತು ಕಣ್ರಿ. ನಾನ್ ವೆಜ್ ಹೋಟೆಲ್ಲು ತಿನ್ನೋರು ತಿಂತಾರೆ, ನಾವು ತಿನ್ನಲ್ಲ. ಹಾಗಾಗಿ ಪಾಕಶಾಲೆ ನೋಡಿದ ತಕ್ಷಣ ಸಮಾಧಾನ ಆಗೋಯಿತು. ಮತ್ತೆ ನೋಡಿ ರಾತ್ರಿ ಆದರೂ ಕಾಫಿ ಅಂತೂ ಬಿಟ್ಟಿಲ್ಲ, ಕಾಫಿ ನಮ್ಗೆ ಯಾವತ್ತೂ ಬಿಡಲ್ಲ. ಹಾಗಾಗಿ ಇವನ್ ಮಸಾಲೆ ಪುರಿ ತಿಂದ ನಾವು ಕಾಫಿ ಕುಡಿದು ವಾಪಸ್ಸು ಅಲ್ಲಿಂದ ಮತ್ತೆ ಇಲ್ಲೊಂದು ಹೋಟೆಲಿಗೆ ಬಂದ್ವಿ ಕಣ್ರಿ. ಇದು ನಮ್ಮ ತಂದೆಯವರ ಪರಿಚಯರ ಹೋಟೆಲು. ಇಲ್ಲಿ ಬಂದ್ವಿ. ತುಂಬ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ, ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಮತ್ತು ವಾಶ್ರೂಮ್ಸ್ ಎಲ್ಲ ತುಂಬ ನೀಟಾಗಿತ್ತು. ಈ ಹೈವೇನಲ್ಲಿ ಬರ್ತಾ ಒಳ್ಳೆ ವೆಜಿಟೇರಿಯನ್ ಹೋಟೆಲ್ ನಮಗೆ ಸಿಕ್ಕಿದ್ದು ಒಂದು ಪುಣ್ಯ. ಇದ್ರ ಬಾಸ್ ಮಾಲೀಕರು ಯಾರಿದ್ದಾರೋ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ನಮ್ಮ ತಂದೆಯವರು ಹೋಗಿ ಹೇಳಿದ್ದಾರೆ ಅವ್ರಿಗೆ. ನಮ್ಮಪ್ಪ ನೋಡಿ ಕಾಫಿನ ಒಂದು ಸ್ಟೈಲಲ್ಲಿ ಕುಡಿತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣ. ಕಾಫಿಗೆ ಅಷ್ಟು ಫ್ಯಾನ್ ಬೇಸ್ ನಮ್ಮ ಮನೇಲಿ ಎಲ್ಲರಿಗೂ. ಹಾಗಾಗಿ ಊಟ ಆದಮೇಲೆ ರಾತ್ರಿ ಟೈಮ್ಗೂ ಮತ್ತಿನ್ನೊಂದು ಸರಿ ಕಾಫಿ ಕುಡಿದು ನಮಗೆ ಸಮಾಧಾನ ಆಯಿತು. ಊಟ ಎಲ್ಲ ಮಾಡಿ ನೋಡಿ, ಇದು ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿಟ್ಟಿದ್ದಾರೆ, ಕ್ಲೀನ್ಲಿನೆಸ್ ಇದೆ, ಸರ್ವಿಸ್ ತುಂಬ ಚೆನ್ನಾಗಿದೆ. ನೀವು ಈ ರೂಟಲ್ಲಿ ಬರ್ತಿದ್ರೆ ದಯವಿಟ್ಟು ಒಮ್ಮೆ ಇದೂ ಒಂದು ಸರಿ ವಿಸಿಟ್ ಮಾಡಿ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೀಟ್ನೆಸ್ಸು ಕ್ಲೀನ್ಲಿನೆಸ್ಸು. ಹೋಟೆಲ್ ಹೆಸರು ಗೊತ್ತಾಯಿತು. ಅಲ್ಲಿಂದ ನಾವು ವಾಪಸ್ ಹೊರಟಿದ್ದು ನಮ್ಮ ಬೆಂಗಳೂರಿಗೆ 2 ಅವರ್ಸಲ್ಲಿ ಮನೆಗೆ ಹೋಗಿ ತಲುಪಿದ್ರೆ ಸಾಕು ಅನ್ನಂಗೆ ಆಗೋಗಿತ್ತು. ನೀವೆಲ್ಲರೂ ಇದೇ ರೀತಿ ಗುರುಗಳ ದರ್ಶನಗಳನ್ನೆಲ್ಲ ಮಾಡಿಕೊಂಡು ಇದೇ ರೂಟಲ್ಲಿ ಬರಬೇಕಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ, ಎಲ್ಲ ಗುರುಗಳ ದರ್ಶನ ಮಾಡ್ಕೊಂಡು ಬನ್ನಿ. ನನಗಂತೂ ಯಾತ್ರೆ ಮಾಡಿ ತುಂಬ ಸಂತೋಷ ಆಯಿತು. ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಅಂತ. ಥ್ಯಾಂಕ್ ಯು.